ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಸಮ್ಮರ್ ಡೇಸ್ಗೆ ಗೀತಾ ಮಮ್ಮಿ ಅವ್ರ ಮನೆಗೆ ಹಾಗೆ ಕಾವ್ಯ ಮಮ್ಮ ಅವ್ರ ಮನೆಗೂ ಕೂಡ ಹೋಗಿದ್ವಿ. ಹಾಗೆ ನಮ್ಮ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇತ್ತು. ರೆಡಿಯಾಗಿ ಹೋಗಿದ್ದೀವಿ. ಟಿಫನ್ ಎಲ್ಲ ಮಾಡಿಕೊಂಡು ಅಚ್ಚೂರಚ್ಚೋರ ಜೊತೆ ಆಟ ಆಡ್ಕೊಂಡು ಕೊಟ್ರಿ ಒಳಗೆ ಬಂದ್ವಿ. ಹಾಗೆ ನಮ್ಮ ಚಿಕ್ಕಮ್ಮ ಅಕ್ಕ ಅಮ್ಮ ಎಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಕಾವ್ಯಮ್ಮ ನಮ್ಮ ಅಮ್ಮ ಯಾಕೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಸೂಪರ್ ಸಿಸ್ಟರ್ಸ್ ಅಲ್ವಾ? ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಮಮ್ಮಿ ಅವ್ರದ್ದು ರೀಲ್ಸ್ ನೋಡಿ ಸಾಕಾಯ್ತು. ನಮ್ಮನ್ನ ಫೋಟೋಗ್ರಾಫರ್ ಮಾಡ್ಕೊಬಿಟ್ಟಿದ್ರು. ಸೊ ನಮ್ಮ ಕೈಲಿ ಆಗಲ್ಲಪ್ಪ ಅಂದ್ಬಿಟ್ಟು ನಮ್ಮ ಗೀತಾ ಮಮ್ಮಿಯವ್ರ ಮನೆಗೆ ಹೋದ್ವಿ. ಇವತ್ತು ಬಸವನ ಹಬ್ಬ ಇತ್ತು. ಅವ್ರ ಕಡೆ ಬಸವನ ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಕೂಡ ಎತ್ತುಗಳನ್ನ ಇಟ್ಕೊಂಡು ಪೂಜೆ ಮಾಡಿದ್ವಿ. ನೋಡಿ ಎತ್ತುಗಳು ಎಷ್ಟು ಕ್ಯೂಟಾಗಿದ್ದಾವೆ. ಹಾಗೆ ಹಸುಗೆ ಊಟ ತಿನ್ನಿಸ್ಬಿಟ್ಟು ನಾವು ಕೂಡ ಸ್ವಲ್ಪ ತಿಂದ್ವಿ. ನಮ್ಮಣ್ಣ ಎತ್ತು ಚೆನ್ನಾಗಿ ಇಟ್ಕೊಂಡಿದ್ದಾನೆ. ನನಗೆ ಇಟ್ಕೊಳ್ಳೋಕ್ಕೆ ಭಯ ಕಣಪ್ಪ. ಹಾಗೇನೆ ಗೀತಾ ಮಮ್ಮಿಯವ್ರ ಊರಲ್ಲಿ ಜಾತ್ರೆ ಇತ್ತು. ಸೊ ಎಲ್ಲ ರೆಡಿ ಆಗಬೇಕು ಅಲ್ವಾ? ಅದಕ್ಕೋಸ್ಕರ ರಿಲೇಷನ್ಗಳೆಲ್ಲ ಬಂದಿದ್ರು. ಹೀಗೆ ಆಯಿತು. ವಾಣಿ ಮಮ್ಮಿ ರಂಗೋಲಿ ಬಿಡ್ತಾ ಇದ್ದಾರೆ. ಹೇಗೆ ಬಿಡ್ತಾ ಇದ್ದಾರೆ ಕಮೆಂಟ್ ಮಾಡ್ತೀರಾ? ಹಾಗೆ ನಮ್ಮ ಮಮ್ಮಿ ಕಾಫಿ ಕುಡ್ಕೊಂಡು ಜಾತ್ರೆಗೆ ಸಾಕಿರೋ ಕುರಿ ಮರಿನ ತಾತ ಅಣ್ಣ ಪೂಜೆ ಮಾಡಕ್ಕೆ ಕರ್ಕೊಬತ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ತಿಂತ ಇದೆ. ಹಾಗೇನೆ ನಮ್ಮೂರವರೆಲ್ಲ ಕುರಿ ಪೂಜೆ ಮಾಡಿಸ್ಕೊಬರೋಕ್ಕೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ. ನಮ್ಮ ಕುರಿ ಮಾತ್ರ ಸೂಪರಾಗಿ ಆಗಿದೆ. ಎರಡೂರು ಸೇರಿ ಮಾಡೋ ಜಾತ್ರೆ ಇದು. ಹಾಗೆ ದೇವಸ್ಥಾನ ಹತ್ರ ಬಂದ್ವಿ. ನಮ್ಮರಿಗೂ ಪೂಜೆ ಮಾಡಿಸ್ಬಿಟ್ಟು ಹಾಗೆ ದೇವ್ರಿಗೆ ಒಪ್ಪಿಸ್ಬಿಟ್ಟು ಕುರಿನ ಕಡಿದ್ರು. ಪಾಪ ಅಲ್ವಾ? ನೋಡಿದ್ರೆ ಒಂಥರ ಅನಿಸುತ್ತೆ. ಹಾಗೆ ಅವೆಲ್ಲ ರೆಡಿ ಮಾಡ್ತಾಯಿದ್ರು. ಭಟ್ರು ಕೂಡ ಚಿಕನ್ ಗ್ರೇವಿ ಮಾಡ್ತಾಯಿದ್ರು. ಮಟನ್ನು ಕೂಡ ರೆಡಿ ಆಗ್ತಾಯಿತ್ತು. ಸಾಂಬಾರು ಚಿಕನ್ ಗ್ರೇವಿ ಗೀತಾ ಮಮ್ಮಿ ಎಡೆ ಕೊಟ್ಬಿಡಕ್ಕೆ ಹೋಯ್ತಾಯಿತ್ತು. ನಮ್ಮ ಮಾಮ ಕೂಡ ಊಟ ಬಡಿಸೋಕ್ಕೆ ರೆಡಿ ಆಗಿದ್ರು. ಚಿಕನ್ ಗ್ರೇವಿ, ಮಟನ್ ಸಾಂಬಾರ್, ಬೋಟಿ ಗೊಜ್ಜು, ಮುದ್ದೆ, ಅನ್ನ, ರಿಲೇಷನ್ ಎಲ್ಲರೂ ಊಟ ಮಾಡ್ತಾಯಿದ್ರು. ಹಾಗೆ ನಾವೆಲ್ಲ ಇಲ್ಲಿ ಸೇರ್ಕೊಂಡು ಆಟ ಆಡ್ತಾ ಇದ್ವಿ. ನಾವು ಕೂಡ ಊಟ ಮಾಡ್ಕೊಂಡು ನಮ್ಮ ವಾಣಿ ಮಮ್ಮಿ ಹತ್ರ ಎಲೆ ಹಾಕಿಸ್ಕೊತಾ ಇದ್ವಿ. ನಾನ್ ವೆಜ್ ಫಂಕ್ಷನ್ಗೆ ಎಲೆ ಅಡಿಕೆ ಇಲ್ಲ ಅಂದರೆ ಮಜಾನೇ ಇರಲ್ಲ. ಹಾಗೆ ನೈಟ್ ಆಯಿತು. ರಿಲೇಷನ್ ಎಲ್ಲ ಸೇರಿದ್ವಿ ಅಲ್ವಾ? ಸಾಂಗ್ ಹಾಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಹೀಗೇನಾ? ನಾವು ಮಾತ್ರ ಗೀತಾ ಮಮ್ಮಿ ಊರಿಗೆ ಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಕಣಪ್ಪ. ನಮ್ಮ ಕಾವ್ಯ ಮಮ್ಮನ ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಡ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ವಿ. ಹಾಗೆ ಕಾವ್ಯ ಮಮ್ಮ, ಅಭಿಮಾಮ, ನಮ್ಮ ಮಮ್ಮಿ ಎಲ್ಲರೂ ಬ್ರದರ್ಸ್ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ನಮ್ಮ ತ್ರಿಷಿಕಾ ಅಕ್ಕ ಡ್ಯಾನ್ಸ್ ಮಾಡಿ ಕೂತಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಎಲ್ಲರೂ
ಒಂದೇ ಕಡೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ನೋಡ್ತಿರ್ಬೋದು ಎಲ್ಲರೂ ಟಿಫನ್ ಮಾಡ್ಕೊಂಡು ಅವ್ರವ್ರಿಗೆ ಹೋಗೋರೆಲ್ಲವೂ ಆದ್ರು. ಹಾಗೇನೆ ನಮ್ಮ ಅಭಿಮಾಮಂಗೆ ಮಕ್ಕವರೆಲ್ಲ ತಿಂಡಿ ಓಡಿಸ್ತಾ ಇದ್ರು. ಅದೇ ಟೈಮಲ್ಲಿ ಐಸ್ ಕ್ರೀಮ್ ಬಂದ. ನಾವು ಬಿಡ್ತೀವ, ಎಲ್ಲರೂ ತಗೊಂಡು ತಿಂದ್ವಿ. ಮಧ್ಯಾಹ್ನಕ್ಕೆ ನಮ್ಮ ಮಾಮ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಗೊಬಂದ್ರು. ಹಾಗೆ ಸಂಜೆ ಆಯಿತು. ವಾಕ್ ಹೋಗಿ ಮಾವಿನಕಾಯಿ ಕಿತ್ಕೊಬಂದು ಅದನ್ನ ಜಜ್ಜಿ ಉಪ್ಪು ಖಾರ ಹಾಕಿ ತಿಂದರೆ ಒಂಥರ ಮಜಾ. ನಮ್ಮ ಮಾಮನ್ ನೋಡಿ ಕಾಫಿ ಟೈಮ್ ಕೂಡ ಆಯಿತು. ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಕೂತಿದ್ವಿ. ಚೌಕಾಬಾರ ಆಡೋಣ ಅಂತ ಅಂದ್ಕೊಂಡ್ವಿ. ಕತ್ಲೆಲ್ಲೂ ಆಟ ಆಡೋದು ಬಿಡಲಿಲ್ಲ. ನೋಡಿ ಹೇಗೆ ಆಟ ಆಡ್ತಾ ಇದ್ವಿ. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಾಗೆ ಈ ದಿನ ಮುಗಿಸಿದ್ವಿ. ಬೆಳಗ್ಗೆ ಆಯಿತು. ಮಮ್ಮಿ ಪಲಾವ್ ಮಾಡಿದ್ರು. ಸೂಪರಾಗಿ ತಿನ್ಕೊಂಡು ನಮ್ಮ ಮಾಮ ಕೂಡ ಹೊರಟ್ರು. ತಲೆಕಾಯಿ ಸಾಂಬಾರು ತಿನ್ಕೊಂಡು. ಹಾಗೆ ನಮ್ಮ ರಿಲೇಷನ್ ಎಲ್ಲ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ನಂಗೆ ಫುಲ್ ಬೇಜಾರಾಗ್ತಿತ್ತು. ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಹೋದ್ಮೇಲೆ ನಾವು ಈ ಥರ ಆಟ ಆಡಿದ್ವಿ. ಅಚ್ಚು ಹೇಗೆ ಆಡ್ತಾ ಇದ್ದಾರೆ ಅಂತ ನೋಡಿ. ಸಮ್ಮರ್ ಹಾಲಿಡೇಸ್ದು ಹಾಗೆ ಗೀತು ಮಮ್ಮಿಯವರು ಜಾತ್ರೆ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.